ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಕ್ಕರೆ ನಾಡು ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿರುಕು ಉಂಟಾಗಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಖೇಲೋ ಇಂಡಿಯಾದಡಿ ಕ್ರೀಡಾಂಗಣದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕಾಣ್ತಾ ಇಲ್ಲ. ಹೌದು, ಸಕ್ಕರೆ ನಾಡು ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಏನಾದರೂ ಬಿರುಕು ಉದ್ಭವವಾಯಿತಾ ಅನ್ನೋದು ಸದ್ಯದ ಪ್ರಶ್ನೆ. ಇವತ್ತು ಖೇಲೋ ಇಂಡಿಯಾದಡಿ ಕ್ರೀಡಾಂಗಣದ ಶಂಕುಸ್ಥಾಪನೆಯ ಕಾರ್ಯಕ್ರಮ. ಜೆಡಿಎಸ್ ಸಮಾವೇಶದಂತೆ ಜಿಲ್ಲೆಯ ಜೆಡಿಎಸ್ ನಾಯಕರು ಸಂಭ್ರಮದಲ್ಲಿದ್ದಾರೆ. ಇನ್ನು ಕೇಂದ್ರ ಯೋಜನೆಯ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಸಂಭ್ರಮಿಸ್ತಾ ಇದೆ. ಮೈಸೂರು ಬೆಂಗಳೂರು ರಸ್ತೆಯ ಉದ್ದಕ್ಕೂ ಜೆಡಿಎಸ್ ನಾಯಕರದ್ದೇ ಫ್ಲೆಕ್ಸು ಕಟೌಟು. ಬಿಜೆಪಿ ನಾಯಕರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನವೇ ಇಲ್ಲ. ಜಿಲ್ಲೆಯ ಬಿಜೆಪಿ ನಾಯಕರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನವೇ ಇಲ್ಲ. ಮಾಜಿ ಸಂಸದೆ ಸುಮಲತಾಗೂ ಫ್ಲೆಕ್ಸ್ನಲ್ಲಿ ಸ್ಥಾನ ಇಲ್ಲ. ಕಾರ್ಯಕ್ರಮಕ್ಕೆ ಸಾವಿರಾರು ಜನರನ್ನು ನಾಯಕರು ಸೇರಿಸ್ಕೊಳ್ತಾ ಇದ್ದಾರೆ. ಆದರೆ ನೋಡಿ, ಇದು ಯಾವ ಸೂಚನೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಖೇಲೋ ಇಂಡಿಯಾದಡಿ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮ ಇದು. ಇಂಥ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಜೆಡಿಎಸ್ನ ಘಟಾನುಘಟಿ ನಾಯಕರು ಇಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಜೆಡಿಎಸ್ನ ನಿಲುವು ನಿರ್ಧಾರ ಮೈತ್ರಿಯ ರೂಪದಲ್ಲಿ. ಆದರೆ ಮೈತ್ರಿಯ ಯಾವುದೇ ನಾಯಕರಿಗೆ, ಜಿಲ್ಲೆಯ ನಾಯಕರಿಗೆ ಇಲ್ಲಿ ಆಹ್ವಾನ ಲಭ್ಯವಾಗಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ನರೇಂದ್ರ ಮೋದಿ ಅವರ ದೊಡ್ಡ ಫ್ಲೆಕ್ಸ್ ಇದೆ, ಅಕ್ಕಪಕ್ಕದಲ್ಲಿ ಜೆಡಿಎಸ್ ನಾಯಕರು ಕಂಗೊಳಿಸುತ್ತಿದ್ದಾರೆ. ನೀವು ಮೈಸೂರಿಂದ ಬೆಂಗಳೂರಿಗೆ ಹೋಗುವಂತಹ ಮಾರ್ಗದಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಎಲ್ಲ ಕೂಡ ಜೆಡಿಎಸ್ ನಾಯಕರದ್ದೇ ಫ್ಲೆಕ್ಸ್ಗಳಿದೆ. ಇನ್ನು ಮಾಜಿ ಸಂಸದರಾಗಿರುವಂತಹ ಸುಮಲತಾ ಅವ್ರಿಗೂ ಕೂಡ ಫ್ಲೆಕ್ಸ್ನಲ್ಲಿ ಸ್ಥಾನವನ್ನು ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗತ್ತೆ. ಸೊ ಕ್ಷೇತ್ರ ಬಿಟ್ಟುಕೊಟ್ಟ ಮಾಜಿ ಸಂಸದೆ ಸುಮಲತಾ ಅವರಿಗೆ ಸ್ಥಾನವನ್ನು ಈ ಫ್ಲೆಕ್ಸ್ಗಳಲ್ಲೂ ಕೂಡ ಕೊಡಲಿಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬರ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ಇಲ್ಲಿ ಈ ರೀತಿ ಬಿಜೆಪಿ ನಾಯಕರು ಕಾಣಿಸ್ಕೊಳ್ಳದೆ ಇರುವುದು ಯಾವ ಸಂದೇಶವನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಮೈತ್ರಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಇದು ಜೆಡಿಎಸ್ ಕಾರ್ಯಕ್ರಮ ಮಾತ್ರನಾ ಅನ್ನೋದನ್ನು ಜೆಡಿಎಸ್ ಅಲ್ಲಿ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ.